ನಮ್ಮ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತಿಸುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಇನ್ನೊಂದು ಸ್ವಲ್ಪ ವಿರುದ್ಧ ಪದಗಳನ್ನು ಮಾಡಿ ನೋಡೋಣ. ನಾವು ಹಿಂದಿನ ಕ್ಲಾಸಲ್ಲಿ 125 ಪದಗಳ ತನಕ ಪ್ರಾಕ್ಟೀಸ್ ಮಾಡಿದ್ವಿ. ಇವಾಗ 126ನೇದು ನಿರ್ದಿಷ್ಟ ನಾಗುಡಿಸು ನೀ ದಿ, 4ನೇದು ಆಗುಡಿಸು ದಿ ಬರ್ಕೊಳ್ಳೋಣ. ಆಮೇಲೆ ಅರ್ಕ ಹೊತ್ತು ಕೊಡೋಣ. ನೀ ಇರ್ ಧಿ, 2ನೇ ಶಾಗೆ ಟಾವತ್ತು ನಿರ್ದಿಷ್ಟ, ಅದಕ್ಕೆ ಅನಿರ್ದಿಷ್ಟ ಆ ಬರೆದ್ಬಿಟ್ಟು ನಿರ್ದಿಷ್ಟನ ಹಾಗೆ ಬರಿಬೇಕು. ಆ ನೇ 4ನೇದು ಆಗುಡಿಸುದ್ದಿ. ನೆಕ್ಸ್ಟ್ ಶಾಗೆ ಟಾವತ್ತು ಅನಿರ್ದಿಷ್ಟ. ನೆಕ್ಸ್ಟ್ ಸಸ್ಯಹಾರಿ ಸಾ, ಮತ್ತು ಸಾಗೆ ಯಾವತ್ತು ಸಸ್ಯ ಹಾಕಿಲಿ ಹಾ, ರಾಗುಡಿಸು ರಿ ಹಾರಿ ಸಸ್ಯಹಾರಿ, ಅದಕ್ಕೆ ಮಾಂಸಾಹಾರಿ ಮಾಕಿಲಿ ಹಾಕ್ಕೊಟ್ಟು 0 ಮಾಂಸ ಹಾಕಿಲಿ ಹಾ ರಿ ಮಾಂಸಾಹಾರಿ ಅಂತ ಆಗುತ್ತೆ. ನೆಕ್ಸ್ಟ್ ನಿಲ್ಲಿಸು ನಾಗುಡಿಸು ನೀ, ಲಾಗುಡಿಸು ಲೀಗೆ ಲಾವತ್ತು ನಿಲ್ಲಿ, ಸಾಕೊಂಬು ಸು ನಿಲ್ಲಿಸು, ಅದಕ್ಕೆ ಕಾಕೊಂಬು ಕಿಲಿಕು, ರಾಗುಡಿಸು ರೀ, ಸಾಕೊಂಬು ಸು ಕೂರಿಸು ನಿಲ್ಲಿಸು ಕೂರಿಸು ಅಂತ. ಇನ್ನೂ ಒಂದು ಪದ ಇದೆ ನಿಲ್ಲಿಸುಗೆ. ನಿಲ್ಲಿಸು ಇನ್ನೊಂದು ಅರ್ಥದಲ್ಲಿ ಅಂದರೆ ಇದು ಬಂದು ನಿಂತ್ಕೊಳ್ಳೋಕ್ಕೆ ನಿಲ್ಲ ಹಾಗೆ ಮಾಡೋದು, ಇದು ಬಂದು ಸ್ಟಾಪ್ ಮಾಡೋದು. ತಡೆ ಅಂತ ಹೇಳ್ತೀವಲ್ಲ ಅದು ಸ್ಟಾಪ್. ಅದಕ್ಕೆ ನಿಲ್ಲಿಸುಗೆ ಓಡಿಸು, ಓ ಡಾಗುಡಿಸು ಡಿ, ಸಾಕೊಂಬು ಸು ಓಡಿಸು ಅಂತ ಇರುತ್ತೆ. ಆಮೇಲೆ ತಡೆ ಅನ್ನೋದು ಒಂದು ಪದ ಇದೆ. ತಡೆ ಮಾಡು, ಸಪೋಸ್ ತಡೆ ಮಾಡು, ಅದಕ್ಕೆ ಮುಂದುವರಿಸು. ಮಾಕೊಂಬು ಮೂಗೊಂದು 0 ಮುಂದಾಕೊಂಬುದು ಮುಂದು ವಾರಿಸು, ತಡೆ ಮಾಡು ಮುಂದುವರಿಸು ಅಂತ ಒಂದು ಪದ ರಚನೆ ಮಾಡೋಣ. ನೆಕ್ಸ್ಟ್ ಕಹಿಯಾದ ಕಾ ಆಗುಡಿಸು ಹಿ, ಕಹಿ ಯಾಕಿಲಿ ಯಾ ದ, ಕಹಿಯಾದ ಇದೆಯಾ ಇದು, ಅದಕ್ಕೆ ಸಿಹಿಯಾದ, ಕಹಿ ಸಿಹಿ ಬರುತ್ತಲ್ಲ ಅದೇ ಥರ ಸಿಹಿಯಾದ, ಕಹಿಯಾದ ಸಿಹಿಯಾದ ಅಂತ ಒಂದು ಪದ. ಈಗ ನಿರ್ದಿಷ್ಟ ಅನಿರ್ದಿಷ್ಟ ಸಸ್ಯಾಹಾರಿ ಮಾಂಸಾಹಾರಿ ನಿಲ್ಲಿಸು ಕೂರಿಸು, ಮತ್ತು ಇನ್ನೊಂದು ನಿಲ್ಲಿಸು ಅನ್ನೋದು ಸ್ಟಾಪ್ ಅನ್ನೋ ಅಂಥ ಅರ್ಥದಲ್ಲಿ, ಅದಕ್ಕೆ ಓಡಿಸು, ತಡೆ ಮಾಡು ಮುಂದುವರಿಸು ಅಂತಾಗುತ್ತೆ. ನೆಕ್ಸ್ಟ್ ಕಹಿಯಾದ ಸಿಹಿಯಾದ, ಅನಂತರ ಹೊರಟಾದ, ಹೊರಟು ಅಂತಲೂ ಹಾಕ್ಬೋದು, ನಾನು ಹೊರಟಾದ ಹಾಕ್ತೀನಿ. ಟಾಕಿಲಿ ಟಾ ದ ಹೊರಟಾದ, ಅದಕ್ಕೆ ಸೌಮ್ಯವಾದ ಸಾಕೌತ್ವ ಸೌ ಮಾಗೆ ಯಾವತ್ತು ಸೌಮ್ಯವಾದ. ಹೊರಟಾದಾಗೆ ಮೃದುವಾದನೂ ಹಾಕ್ಬೋದು. ಇನ್ನೂ ಒಂದು ಪದನೂ ನಾವು ಹಾಕ್ಬೋದು. ಹೊರಟಾದ ಮೃದುವಾದ ಅನ್ನೋ ಒಂದು ಪದನೇ ಇರುತ್ತೆ. ನೆಕ್ಸ್ಟ್ ಗಟ್ಟಿ ಗಾ ಟಾಗುಡಿಸು ಟೀ, ಟೀಗೆ ಟಾವತ್ತು ಗಟ್ಟಿಯಾದ, ಅದಕ್ಕೆ ಬೇಕಾದರೆ ನಾವು ಮೃದುವಾದ ಹಾಕ್ಕೊಳ್ಳೋಣ. ಮಾಗುಡ್ರು ಸುಲಿ ಮೃ ದ, 4ನೇದು ಹಾಕೊಂಬೋದು ಮೃದು ವಾದ ಮೃದುವಾದ ಅಂತ ಒಂದು ಪದನ ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಬಿಸಿಯಾದ ಬಾಗುಡಿಸು ಬಿ, ಸಾಗುಡಿಸು ಸಿ, ಯಾಕಿಲಿ ಯಾ ದ ಬಿಸಿಯಾದ, ಅದಕ್ಕೆ ತಣ್ಣಗಾದ ತ ಣ ಟಟ್ಟ ಡಡ್ಡ ನಾ ಬರುತ್ತಲ್ಲ ಆ ನಾಗೆ ನಾವತ್ತು ತಣ್ಣಗಾಕಿಲಿಗಾದ ತಣ್ಣಗಾದ ಅಂತ ಒಂದು ಪದನ ರಚಿಸೋಣ. ನೆಕ್ಸ್ಟ್ ಏಕಾಕ್ಷ ಏ ಕಾಕಿಲಿ ಕಾ, ಮತ್ತು ಕಾ ಬರುತ್ತೆ, ಅದಕ್ಕೆ 2ನೇ ಶಾ ಒತ್ತಕ್ಷರ ಕೊಡೋಣ. ಏಕಾಕ್ಷ ಅಂದರೆ ಒಂದು ಕಣ್ಣು ಅಂತ, ಅದಕ್ಕೆ ಸಹಸ್ರಾಕ್ಷ ಸ ಹ, ಮತ್ತು ಸಾ ಬರೆದು ಅದಕ್ಕೆ
ಅರ್ಧಚಂದ್ರ ಕೊಡೋಣ. ಸಾಗೆ ಇಲಿ ಕೊಟ್ಕೊಳ್ಳೋಣ. ಸಹಸ್ರಾಕ್ಷ, ಏಕಾಕ್ಷ, ಸಹಸ್ರಾಕ್ಷ ಅಂತ ಒಂದು ಪದವನ್ನು ರಚಿಸೋಣ. ನೆಕ್ಸ್ಟ್ ಬೇಸಿಗೆ ಕಾಲ, ಬೇಸಿಗೆ ಕಾಲ, ಅದಕ್ಕೆ ಮಳೆಗಾಲ. ಳಾಕೆತ್ವಳ್ಳೆ ಮಳೆ, ಗಾಕಿಲಿಗ ಮಳೆಗಾಲ ಅಂತ ಒಂದು ಪದ. ಅನಂತರ ಬೃಂದಾವನ, ಬಾಗೆ ಒಟ್ರು ಸುಳಿ ಬೃ, ಒಂದು ಸೊನ್ನೆ ಬೃಂದ, ದಾಕಿಲಿ ಧ ವ ನ, ಬೃಂದಾವನ, ಅದಕ್ಕೆ ಶ್ಮಶಾನ. ಸಾಗೆ ಸ್ಮ ಶಾಕಿಲಿ ಶಾನ, ಸಾಗೆ ಮಾವತ್, ಶ್ಮ ಶಾನ ಸ್ಮಶಾನ, ಬೃಂದಾವನ ಶ್ಮಶಾನ ಅಂತ ಒಂದು ಪದ. ನೆಕ್ಸ್ಟ್ ಉಚ್ಚಸ್ಥಿತಿ, ಊ ಚ, ಚಾಗೆ ಎರಡನೇ ಚ ಒತ್ತಕ್ಷರ ಉಚ್ಚ, ಸಾಗುಡಿಸು ಸಿ, ಸಿಗೆ ಎರಡನೇ ತಾವತ್ತು ಸ್ಥಿ ತಿ, ಉಚ್ಚ ಸ್ಥಿತಿ, ಅದಕ್ಕೆ ನಾಗುಡಿಸೊಂದು ದೀರ್ಘ ನೀ ಚ, ನೀಚ ಸ್ಥಿತಿ, ಸಾಗುಡಿಸೋ ಸಿ, ಸಿಗೆ ಎರಡನೇ ತಾವತ್ತಕ್ಷರ ಸ್ಥಿತಿ, ಉಚ್ಚ ಸ್ಥಿತಿ, ನೀಚ ಸ್ಥಿತಿ ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಸುಮಂಗಲಿ ಬರೆಯೋಣ. ಸಾಕೊಂಬು ಸು ಮ ಸೊನ್ನೆ, ಸುಮಂಗಳಿ, ಸುಮಂಗಳಿ, ಅದಕ್ಕೆ ವಿಧವಿ, ವಿ ನಾಲ್ಕನೇ ಧ, ಅನಂತರ ವಾಕ್ಯತ್ವ ವೇ, ಸುಮಂಗಳಿ ವಿಧವಿ ಅಂತ ಒಂದು ಪದವನ್ನು ರಚಿಸೋಣ. ನೆಕ್ಸ್ಟ್ ನಗರಾಭಿವೃದ್ಧಿ, ನ ಗ ರ ನಾಲ್ಕನೇ ಬಾಗುಡಿಸು ಭಿ, ನಗರಾಭಿ ವೃದ್ಧಿ, ವಾಗೊಟ್ರು ಸುಲಿವ್ರು, ದಾಗುಡಿಸುದ್ದಿಗೆ ನಾಲ್ಕನೇ ದಾವತ್ತಕ್ಷರ, ಅದಕ್ಕೆ ಗ್ರಾಮೀಣಾಭಿವೃದ್ಧಿ ಅಂತ ಬರೀಬೇಕು. ಗ್ರಾಮೀಣ, ಇಲ್ಲಿ ಬರೀತೀನಿ, ಇದು ಜಾಗ ಸಾಲ್ತಾ ಇಲ್ಲ. ಭಿ ರು ದಿ, ಅದಕ್ಕೆ ನಾಲ್ಕನೇ ಒತ್ತಕ್ಷರ. ನಗರಾಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ ಅಂತ ಬರೆದಿದ್ದೀನಿ. ನೆಕ್ಸ್ಟು ನಿಷ್ಠಾವಂತ, ನೀ ಎರಡನೇ ಶಾಕಿಲಿ, ಅದಕ್ಕೆ ಎರಡನೇ ಟಾವತ್ತು ನಿಷ್ಠಾವಂತ, ನಿಷ್ಠಾವಂತಗೆ ಆ ಹಾಕ್ಬಿಟ್ಟು ನಿಷ್ಠಾವಂತನ ಹಂಗೆ ಬರೀರಿ. ಆ ನೀ ಎರಡನೇ ಶಾಕಿಲಿ ಟಾವತ್ತು ವ ಸೊನ್ನೆ ತ, ಅನಿಷ್ಠಾವಂತ, ನಿಷ್ಠಾವಂತ ಅನಿಷ್ಠಾವಂತ ಅಂತ ಒಂದು ಪದ. ನೆಕ್ಸ್ಟ್ ಒಂದು ಸುಲಭವಾದ ಪದ ಉಂಟ, ಉಂಟು, ಸಾರಿ ಹೂಗೊಂದು ಸೊನ್ನೆ ಉಂಟು, ಹಾಕೊಂಬಿಟ್ಟು ಉಂಟು, ಅದಕ್ಕೆ ಇಲ್ಲ, ಉಂಟು ಇಲ್ಲ ಅಂತ ಸುಲಭವಾದ ಪದ. ನೆಕ್ಸ್ಟ್ ಜಿಪುಣ, ಜಿ ಪಾಕೊಂಬು ಪೂ ನ, ಜಿಪುಣ, ಅದಕ್ಕೆ ಧಾರಾಳಿ, ಧಾರಾಳಿ, ಧಾರಾಳಿ ಅಂದರೆ ಧಾರಾಳವಾಗಿರೋನು ಅಂತ ಅರ್ಥ. ಜಿಪುಣತೆ ಬಂದರೆ ಧಾರಾಳತೆ ಅಂತಲೂ ಬರೀಬೋದು ನಾವು. ಜಿಪುಣ ಧಾರಾಳಿ ಅಂತ ಬರೆದಿದ್ದೀವಿ. ನೆಕ್ಸ್ಟ್ ದೈವ, ದೈ ನಾಲ್ಕನೇ ದಾಕೈತವ ದೈವ, ದೈವಗೆ ಅದೈವ ಅಂದರೆ ದೇವರು ಇಲ್ಲದೆ ಇರೋದು. ನಿರ್ದೈವನೂ ಬರೀಬೋದು, ಅದೈವ ಅಥವಾ ನಿರ್ದೈವ. ನೀ ದೈ ಬರೆದು ಇಲ್ಲ ಅರ್ಕ ಒತ್ತು ಕೊಡಬೇಕು, ವಾ ಕೊಡಬೇಕು. ನಿರ್ದೈವ, ದೈವ, ಅದೈವ ಅಥವಾ ನಿರ್ದೈವ ಅಂತ ಒಂದು ಪದ. ನೆಕ್ಸ್ಟ್
ರಾಕ್ಷಸ, ರಾಕಿಲಿ ರಾಕ್ಷಸ, ಕಾಗೆ ಎರಡನೇ ಸ ಒತ್ತು ಕೊಟ್ವಿ ಅಂದರೆ ಕ್ಷ ಆಗುತ್ತೆ ಮತ್ತು ಸ. ರಾಕ್ಷಸ ಅದಕ್ಕೆ ದೈವ ಬರೀಬೋದು, ದೈವ. ರಾಕ್ಷಸ ದೈವ ಅಂತ ಒಂದು ಪದ. ನೆಕ್ಸ್ಟ್ ಸುಮಾರ್ಗ. ಸು ಸಾಕೊಂಬು ಸು, ಮಾಕಿಲಿ ಮಾ, ಗಾ ಬರೆದು ಅರ್ಕಾವತ್ತು. ಸುಮಾರ್ಗ ಅದಕ್ಕೆ ದುರ್ಮಾರ್ಗ. ದು ಮಾಕಿಲಿ ಮಾ, ಗಾ ಬರೆದು ಇಲ್ಲಿ ಎರಡು ಬರುತ್ತೆ. ದು ಮಾ ಬರೆದ ಮೇಲೆ ಒಂದು ಅರ್ಕಾವತ್ತು ಮತ್ತು ಗಾ ಬರೆದ ಮೇಲೆ ಒಂದು ಅರ್ಕಾವತ್ತು, ಎರಡು ಬರುತ್ತೆ. ದು ಏರ್ ಮಾ ಏರ್ ಗ ಅಂತ, ದುರ್ಮಾರ್ಗ ಅಂತ. ಸುಮಾರ್ಗ ದುರ್ಮಾರ್ಗ ಅಂತ ಒಂದು ಪದ. ನೆಕ್ಸ್ಟ್ ಸುಮಧುರ. ಸಾಕೊಂಬು ಸು, ಮಾ, ಧು, ನಾಲ್ಕನೇದು ಹಾಕೊಂಬು ಧು, ರ. ಸುಮಧುರ ಅದಕ್ಕೆ ಕು ಮಧುರ. ಕಾಕೊಂಬು ಕು, ಮಾ, ಧು, ರ. ಅಂದರೆ ಕು ಹಾಕ್ಬಿಟ್ಟು ಮಧುರ ಅನ್ನೋದನ್ನು ಹಾಗೆ ಬರೀಬೇಕು. ಸುಮಧುರ ಕುಮಧುರ ಅಂತ ಒಂದು ಪದ. ನೆಕ್ಸ್ಟ್ ಸುವ್ಯವಸ್ಥೆ. ಸು ವಾಗೆ ಯಾವತ್ತು ವ್ಯಾ, ವಾ, ಸಾಕೆ ಅಥವಾ ಸೆ ಅದಕ್ಕೆ ತಾವತ್ತು, ನಾಲ್ಕನೇ ತಾವತ್ತು. ಸುವ್ಯವಸ್ಥೆ ಅದಕ್ಕೆ ಆ ಬರೆದ್ಬಿಟ್ಟು ವ್ಯವಸ್ಥೆ ಹಾಗೆ ಬರೀನಿ. ಆ ವ್ಯಾ, ವ, ಸಾಕೆ ಅಥವಾ ಸೆ ಅದಕ್ಕೆ ನಾಲ್ಕನೇ ತಾವತ್ತಕ್ಷರ. ಸುವ್ಯವಸ್ಥೆ ಅವ್ಯವಸ್ಥೆ ಅಂತ ಇದು ಬರೀಬೋದು. ಕುವ್ಯವಸ್ಥೆನೂ ಹಾಕ್ಬೋದು, ಅದು ರೇರಾಗಿ ಯೂಸ್ ಮಾಡ್ತಾರೆ. ನಾವು ಅವ್ಯವಸ್ಥೆನೇ ಹಾಕ್ಕೊಳ್ಳೋಣ. ಸೊ ಇವಾಗ 48 ಪದಗಳು ಆಯಿತು. 49ನೇ ಪದ ಶೀಘ್ರ. ಶಾ ಗುಡಿಸೊಂದು ದೀರ್ಘ ಶಿ, ಎರಡನೇ ಶಾ ಗುಡಿಸೊಂದು ದೀರ್ಘ ಶಿ, ನಾಲ್ಕನೇ ಘ ಅದಕ್ಕೆ ಅರ್ಧಚಂದ್ರ. ಶೀಘ್ರ ಅದಕ್ಕೆ ತಡ, ಶೀಘ್ರ ತಡ ಅಂತ. ನೆಕ್ಸ್ಟ್ ನಾಡು. ನಾಲ್ಕಲಿನ ಡಾಕೊಂಬುಡು, ನಾಡು ಅದಕ್ಕೆ ಈಸಿ ಪದ ಕಾಡು. ನಾಡು ಕಾಡು ಅಂತ. ಇದೆಲ್ಲ ಒಂದು ಸರಿ ಹೇಳ್ಬಿಡೋಣ. ಮೊದಲನೇ ಪದ ನಿರ್ದಿಷ್ಟ ಅನಿರ್ದಿಷ್ಟ, ಸಸ್ಯಾಹಾರಿ ಮಾಂಸಾಹಾರಿ, ನಿಲ್ಲಿಸು ಕೂರಿಸು. ಮತ್ತು ಇನ್ನೊಂದು ಪದ ನಿಲ್ಲಿಸು, ಸ್ಟಾಪ್ ಅನ್ನೋ ಮೀನಿಂಗಲ್ಲಿ, ಅದಕ್ಕೆ ಓಡಿಸು. ತಡೆ ಮಾಡು ಮುಂದುವರಿಸು, ಕಹಿಯಾದ ಸಿಹಿಯಾದ, ಹೊರಟಾದ ಸೌಮ್ಯವಾದ, ಗಟ್ಟಿಯಾದ ಮೃದುವಾದ, ಬಿಸಿಯಾದ ತಣ್ಣಗಾದ, ಏಕಾಕ್ಷ ಸಹಸ್ರಾಕ್ಷ, ಬೇಸಿಗೆ ಕಾಲ ಮಳೆಗಾಲ, ಬೃಂದಾವನ ಸ್ಮಶಾನ, ಉಚ್ಚಸ್ಥಿತಿ ನೀಚ ಸ್ಥಿತಿ. ನೆಕ್ಸ್ಟ್ ಸುಮಂಗಳಿ ವಿಧವೆ, ನಗರಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ, ನಿಷ್ಠಾವಂತ ಅನಿಷ್ಠಾವಂತ, ಉಂಟು ಇಲ್ಲ, ಜಿಪುಣ ಧಾರಾಡಿ, ದೈವ ಅದೈವ ಅಥವಾ ನಿರ್ದೈವ, ರಾಕ್ಷಸ ದೈವ. ಇದು ಸುಮಾರ್ಗ ದುರ್ಮಾರ್ಗ, ಸುಮಧುರ ಕುಮಧುರ, ಸುವ್ಯವಸ್ಥೆ ಅವ್ಯವಸ್ಥೆ, ಶೀಘ್ರ ತಡೆ, ನಾಡು ಕಾಡು ಅಂತ. ಒಟ್ಟಾರೆ ನಾವಿವಾಗ 150 ಪದಗಳನ್ನು ಹೇಳ್ಕೊಂಡು ನಾವು ಬರೆದಂಗೆ ಆಗಿದೆ. ಇದೇ ಥರ ಕೇಳಿಸ್ಕೊಂಡು ನಾವು ಓದ್ಕೊಂಡು ಬರೋದು ಅಂದರೆ ನಮಗೆ ಕನ್ನಡ ನಾಲೆಡ್ಜ್ ಚೆನ್ನಾಗಿರುತ್ತೆ. ಬೇರೆ ಬೇರೆ ಕಲರಲ್ಲಿ ಬರೆದಿದ್ದೀನಿ, ಸ್ವಲ್ಪ ಚೆನ್ನಾಗಿರಲಿ ಅಂತ. ಇಲ್ಲೊಂದು ಸ್ಲೈಟ್ ಮಿಸ್ಟೇಕ್ ಇದೆ ಸೀರಿಯಲ್ ನಂಬರಲ್ಲಿ, ಅದಕ್ಕೆ ವಿಷಾದಿಸ್ತೀನಿ, ಸಾರಿ.